ಇನ್ನು ಯಾದಗಿರಿಯಲ್ಲಿ ನಿರಂತರ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಬೆಳೆಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಅಪಾರ ಪ್ರಮಾಣದ ಹತ್ತಿ, ಭತ್ತದ ಬೆಳೆಗೆ ಮಳೆ ನೀರು ನುಗ್ಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಅಪಾರ ಪ್ರಮಾಣದ ಹತ್ತಿ, ಭತ್ತದ ಬೆಳೆಗೆ ಮಳೆ ನೀರು ನುಗ್ಗಿದೆ. ಬೆಳೆ ಹಾನಿಯಿಂದ ಅಪಾರ ನಷ್ಟ ಉಂಟಾಗಿದ್ದು ಅನ್ನದಾತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಸರ್ಕಾರ ರೈತರಿಗೆ ಹೆಚ್ಚಿನ ಪರಿಹಾರ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ ರೈತರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಚಿಟ್ಚಾಟ್ ನಡೆಸಿದ್ದಾರೆ. ನೋಡೋಣ ಬನ್ನಿ. ವರುಣನ ಅವಾಂತರಕ್ಕೆ ಯಾದಗಿರಿ ಜಿಲ್ಲೆಯ ರೈತರು ಈಗ ನಲಗಿ ಹೋಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಪರಿಣಾಮವಾಗಿ ಅಪಾರ ಪ್ರಮಾಣದ ಬೆಳೆ ಈಗ ನೀರು ಪಾಲಾಗಿದೆ. ನಾವು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹೈಯಳ್ಬಿ ಗ್ರಾಮದ ಭಾಗದಲ್ಲಿದೆ. ಈಗ ನೋಡಬಹುದು, ಭಾರಿ ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ಅಪಾರ ಪ್ರಮಾಣದ ನೀರು, ಹಳ್ಳದ ನೀರು ರೈತರ ಜಮೀನಿಗೆ ನುಗ್ಗಿದೆ. ರೈತರು ಈ ಬಾರಿ ಉತ್ತಮ ಬೆಳೆ ಫಸಲಿನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು. ಆದರೆ ಅನ್ನದಾತರ ನಿರೀಕ್ಷೆಯು ಈಗ ಹುಸಿಯಾಗಿದೆ ಅಂತ ಹೇಳ್ಬೋದು. ಅಪಾರ ಪ್ರಮಾಣದ ಬೆಳೆ ಈಗ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ನಾವು ಕೂಡ ದೃಶ್ಯಗಳನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹೈಯಾಳ್ಬಿ ಜೊತೆ ಈ ಭಾಗದಲ್ಲಿ ಇನ್ನು ಸುತ್ತಮುತ್ತಲೂ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಭತ್ತ ಆಗಿರ್ಬೋದು, ಹತ್ತಿ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿ ಬೆಳೆ ಹಾನಿಯಾಗಿದೆ. ರೈತರ ಜಮೀನು ಸಂಪೂರ್ಣವಾಗಿ ಈಗ ನೀರಿನಿಂದ ಈಗ ಬೆಳೆ ಹಾನಿಯಾಗಿದೆ. 1 ತಿಂಗಳಿಂದ ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದ ಪರಿಣಾಮವಾಗಿ ಹೆಸರು ಬೆಳೆ ಜೊತೆ ತೊಗರಿ ಬೆಳೆ ಕೂಡ ಹಾನಿಯಾಗಿತ್ತು. ಈಗ ಹತ್ತಿ ಬೆಳೆ ಕೂಡ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ರೈತರಿಗೆ ಈಗ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ರೈತರು ಇದ್ದಾರೆ, ಹೈಯಳ್ಬಿ ಆಗಿರ್ಬೋದು, ಸುತ್ತಮುತ್ತಲಿನ ಭಾಗದ ರೈತರು ಈಗ ತಮ್ಮ ಜಮೀನಿನ ಏನು ಬೆಳೆ ಹಾನಿಯಾಗಿದೆ, ಬೆಳೆ ಹಾನಿಯನ್ನು ಕಂಡು ಈಗ ಅನ್ನದಾತರು ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಇದೆ. ಈಗಲೇ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಆಗಮಿಸಿ ತಮ್ಮ ಬೆಳೆಯನ್ನು ಹೈಯಳ್ಬಿ ಆಗಿರ್ಬೋದು, ಇನ್ನಿತರ ಗ್ರಾಮದ ರೈತರು ಬೆಳೆಯನ್ನು ಹಾನಿಯನ್ನು ಕಂಡು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ತಲೆದೋರಿದೆ. ಈಗ ರೈತ ಮುಖಂಡರು ಕೂಡ ಇದ್ದಾರೆ. ಏನದಕ್ಕೆ ಸರ್, ಈಗ ಮಳೆ ಬಂದು ಬೆಳೆ ಹಾನಿಯಾಗಿದೆ. ಕಳೆದ ತಿಂಗಳು ಕೂಡ ಹೆಚ್ಚಿನ ಮಳೆ ಬಂದು ಬೆಳೆ ಹಾನಿಯಾಗಿದೆ. ಹೆಸರು, ತೊಗರಿ ಆಗಿ ಈಗ ಭತ್ತ ಹಾಗೂ ತೊಗರಿ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿ ಬೆಳೆ ಹಾನಿಯಾಗಿದೆ. ಏನಾಗ್ತದೆ ಸರ್? ನಿರಂತರವಾಗಿ 20-25 ದಿನಗಳ ಕಾಲ ದಿನ ಮಳೆ ಬರ್ತಾ ಇದೆ. ಇದು ಯಾದಗಿರಿ ಜಿಲ್ಲೆ ಅತಿವೃಷ್ಟಿ ಜಿಲ್ಲೆ ಆಗಿದೆ. ಅದಕ್ಕೆ ಸರ್ಕಾರ ಇವತ್ತು ರೈತರು ಮತ್ತು ಅನ್ನದಾತರು ಏನಾಗಿದೆ ಅಂದರೆ ಭಾಳ ಸಂಕಷ್ಟದ ಪರಿಸ್ಥಿತಿ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಸಾಲ ಸೂಲಗಳು ಮಾಡಿ ಬೀಜ ಗೊಬ್ಬರಗಳನ್ನು ಹಾಕಿ ಇವತ್ತು ಭಾಳ ಒಂದು ತೊಂದರೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ಕೂಡಲೇ ಮಧ್ಯಪ್ರವೇಶಿಸಿ ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡಿ ಯಾವುದೇ ಒಂದು ಕಂಡೀಷನ್ ಇಲ್ಲದೆ ಪ್ರತಿಯೊಬ್ಬ ರೈತರಿಗೆ ಪರಿಹಾರ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಇದು ಇಲ್ಲಿನ ರೈತ ಮುಖಂಡರ ಆಗ್ರಹವಾಗಿದೆ. ಸರ್ಕಾರ ಆದಷ್ಟು ಬೇಗ ಸೂಕ್ತ ಪರಿಹಾರ ಕಲ್ಪಿಸಿ ಅನ್ನದಾತರ ಹಿತ ಕಾಪಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.